ಮಧ್ಯಪ್ರಾಚ್ಯ ಯುದ್ಧದ ಬೆನ್ನಲ್ಲೇ ರಾಜ್ಯದಲ್ಲಿ ವಾಣಿಜ್ಯ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಇದೀಗ ಕೋಲಾರದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗಿದ್ದು, ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಂದ್ ಆಗಿದೆ. 40 ವರ್ಷ ಹಳೆಯ ಹೋಟೆಲ್ ಕಾಮಧೇನು ದರ್ಶಿನಿ ಬಂದ್ ಆಗಿದ್ದು, ಹೋಟೆಲ್ ಕೆಲಸಗಾರರಿಗೆ ಸಂಬಳ ಕೊಡಬೇಕು, ಬಾಡಿಗೆ ಕಟ್ಟಬೇಕು. ಕರೆಂಟ್ ಸ್ಟವ್ ಉಪಯೋಗಿಸಿದ್ರೆ ವಿದ್ಯುತ್ ಬಿಲ್ ಹೆಚ್ಚಾಗಿ ಬರುತ್ತೆ. ಹೀಗಾಗಿ ಹೋಟೆಲ್ ಬಂದ್ ಮಾಡಿದ್ದೇವೆ ಅಂತ ಮಾಲೀಕರವೇ ಹೇಳಿದ್ದಾರೆ. ರಾಜ್ಯಾದ್ಯಂತ ವಾಣಿಜ್ಯ ಸಿಲಿಂಡರ್ ಸಮಸ್ಯೆ ತಲೆದೋರಿದ್ದು, ಇದೀಗ ಕೋಲಾರಕ್ಕೂ ಆ ಬಿಸಿ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಉದ್ಭವಿಸಿರುವಂತ ಹಿನ್ನೆಲೆಯಲ್ಲೇ ಸಿಲಿಂಡರ್ ಸಿಗದೆ ಹೋಟೆಲ್ ಅನ್ನ ಬಂದ್ ಮಾಡಿದ್ದಾರೆ ಮಾಲೀಕ ರವಿ. 40 ವರ್ಷ ಹಳೆಯ ಹೋಟೆಲ್ ಕಾಮಧೇನು ದರ್ಶಿನಿ, ಆ ಹೋಟೆಲ್ ಅನ್ನ ಬಂದ್ ಮಾಡಿದ್ದಾರೆ ಮಾಲೀಕ. ಹೋಟೆಲ್ ಕೆಲಸಗಾರರಿಗೆ ಸಂಬಳ ಕೊಡಬೇಕು, ಬಾಡಿಗೆ ಕಟ್ಟಬೇಕು. ಕರೆಂಟ್ ಸ್ಟವ್ ಅನ್ನ ಉಪಯೋಗಿಸಬಹುದು, ಆದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಹೀಗಾಗಿ ನಾವು ಹೋಟೆಲ್ ಬಂದ್ ಮಾಡಿದ್ದೀವಿ ಅಂತ ಕಾಮಧೇನು ದರ್ಶಿನಿ ಹೋಟೆಲ್ ಮಾಲೀಕ ರವಿ ಹೇಳಿದ್ದಾರೆ. ಕೋಲಾರದ ಪ್ರತಿಷ್ಠಿತ ಹೋಟೆಲ್ ಕಾಮಧೇನು ದರ್ಶಿನಿಯಲ್ಲಿ ಇದ್ದೇನೆ. ನೀವು ಗಮನಿಸ್ತಾ ಇದ್ದೀರಾ, ಹೋಟೆಲ್ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಸುಮಾರು 30ರಿಂದ 40 ವರ್ಷಗಳಿಂದ ಈ ಒಂದು ಹೋಟೆಲನ್ನು ನಡೆಸ್ಕೊಂಡು ಬರಲಾಗಿತ್ತು. ಆದರೆ ಏಕಾಏಕಿ ಸಿಲಿಂಡರ್ ಸಮಸ್ಯೆ ಉಂಟಾಗಿರೋದ್ರಿಂದ ಈ ರೀತಿಯಾಗಿ ಬಂದ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಐಟಮ್ಗಳು, ಅಂದರೆ ಬೆಳಗಿನ ಉಪಹಾರ ಆಗಿರ್ಬೋದು, ಮಧ್ಯಾಹ್ನದ ಊಟ 2 ಟೈಮ್ ಕೂಡ ಇಲ್ಲಿ ಗ್ರಾಹಕರಿಗೆ ನೀಡ್ತಾ ಬರ್ತಾ ಇದ್ರು. ಕೊರೋನಾ ಟೈಮ್ಸಲ್ಲೂ ಕೂಡ ಅವರು ಯಾವುದೇ ರೀತಿಯಾದಂತಹ ತೊಂದರೆ ಆಗದಿರ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಇದೇ ಮೊದಲನೇ ಬಾರಿ ಇವರ ಹೋಟೆಲ್ ಈ ರೀತಿಯಾಗಿ ಬಂದ್ ಆಗಿರ್ತಕ್ಕಂಥದ್ದು. ಕಾರಣ ಏನಂದರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಾಕಷ್ಟು ಕೊರತೆ ಉಂಟಾಗ್ತಾ ಇದೆ. ಇವತ್ತು ಬೆಳಗ್ಗೆ ತಾನೇ ಅಪರ ಜಿಲ್ಲಾಧಿಕಾರಿ ಸಹ ಪ್ರಮುಖ ಹೋಟೆಲ್ಗಳಿಗೆ ಭೇಟಿ ನೀಡಿ ಒಂದು ಮನವಿ ಸಹ ಮಾಡಿದ್ದಾರೆ. ಅಂದರೆ ಗೃಹ ಬಳಕೆ ಸಿಲಿಂಡರ್ಗಳನ್ನು ತಾವು ಹೋಟೆಲ್ಗಳಲ್ಲಿ ಬಳಸಬಾರ್ದು, ಯಾಕಂದರೆ ಗೃಹ ಬಳಕೆ ಬಳಸೋದ್ರಿಂದ ಮತ್ತು ಮನೆಗಳಿಗೆ ಕೊಡ್ತಕ್ಕಂಥದ್ದು ಸಮಸ್ಯೆ ಆಗುತ್ತೆ ಅಂತ. ಆದರೆ ಇದಕ್ಕೆ ಮುಂಚೆಯೇ ಈಗ ಆಲ್ರೆಡಿ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗಿರೋದ್ರಿಂದ ಈ ಒಂದು ಕಾಮಧೇನು ದರ್ಶಿನಿ ಏನಿದೆ, ಕಾಮಧೇನು ದರ್ಶಿನಿ ಹೋಟೆಲ್ ಈಗ ಸಂಪೂರ್ಣವಾಗಿ ಬಂದ್ ಆಗಿದೆ. ನೀವು ಗಮನಿಸ್ತಾ ಇದ್ದೀರಾ, ದೋಸೆ ತವ ಏನಿದೆ, ಈ ಒಂದು ದೋಸೆ ತವವನ್ನು ಸಂಪೂರ್ಣವಾಗಿ ಆಫ್ ಮಾಡಿದ್ದಾರೆ. ಮತ್ತು ಪಾತ್ರೆ ಪಗಡೆಗಳು ಏನಿದೆ ಎಲ್ಲವೂ ಸಹ ಈಗ ಕ್ಲೋಸ್ ಮಾಡಿ ಇಟ್ಟಿರ್ತಕ್ಕಂಥದ್ದು. ನೀವು ಗಮನಿಸ್ತಾ ಇದ್ದೀರಾ, ಎಲ್ಲ ಪಾತ್ರೆಗಳನ್ನು ಸಹ ಒಂದು ಕಡೆ ಹಾಕಿ ಈಗ ಹೋಟೆಲನ್ನು ಸಹ ಬಂದ್ ಮಾಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದಾಗಿದೆ. ನಮ್ಮ ಜೊತೆ ಈಗ ಹೋಟೆಲ್ನ ಮಾಲೀಕ ರವಿ ಅವರು ಸಹ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ತಮ್ಗೆ ಏನು ಸಮಸ್ಯೆ ಆಗ್ತಾ ಇದೆ? ಗ್ಯಾಸ್ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಗ್ಯಾಸ್ ಬರೋದೇ ಭಾಳ ದಿನನೇ ಆಯ್ತು. ಇವಾಗ 6 ದಿವಸದಿಂದ ನಾವು ಹೋಟ್ಲು ಬಾಗಿಲು ಹಾಕೊಂಡೇ ಇದ್ದೀನಿ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ. ಸರಿ, ಇನ್ನು ಏನು ಮಾಡ್ತಾಯಿದ್ದೀನಿ ಇವಾಗ ಅಂದರೆ, ನಾಳೆಯಿಂದ ನಾಡ್ದಿಂದ ಏನಾದ್ರು ನೋಡಿಬಿಟ್ಟು ಪಂಪ್ ಸ್ಟವಲ್ಲಿ ಏನಾದರೂ ಡಿಸಿಲ್ ಹಾಕೊಂಡು ಮಾಡೋಕ್ಕಾಗತ್ತಾ ಅಂತ ನೋಡಬೇಕು. ಹಳೆಗಾಲ ಅದ್ರಲ್ಲಿ ಆಗುತ್ತಾ ಅಂತ ನೋಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನು ಹೇಳ್ತಾರೆ ಗ್ರಾಹಕರು ತುಂಬ ಬಂದು ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಏನು ನೀವು ಟಿಫನ್ ಇಲ್ಲ, ಊಟ ಇಲ್ಲ, ಏನಿಲ್ಲ, ಈ ಥರ ಬಂದು ಎಲ್ಲ ಹೋಗ್ತಿರಲ್ಲ ನೀವು ಅನ್ನೋ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದಾರೆ. ಏನಾದರೂ ಒಂದು ಮಾಡಬಾರ್ದು ನೀವು ಅಂತಾರೆ. ನಮಗೆ ನಮಗೆ ರೀಫಿಲ್ ಮಾಡುವಂಥದ್ದು ಆಗಲ್ಲ. ಇಲ್ಲಿ ಬಂದಾಗೆಲ್ಲ ತೊಂದರೆ ಆಗ್ತದೆ. ಸಣ್ಣ ಸಿಲಿಂಡರ್ಗಳು ನಾವು ಇಲ್ಲಿ ಯೂಸ್ ಮಾಡೋದೇ ಇಲ್ಲ ನಾವು. ಅದರಿಂದ ತುಂಬ ತೊಂದರೆ ಆಗ್ತದೆ, ಭಾಳ ಕಷ್ಟ ಆಗ್ತದೆ ಈ ನಡುವೆ. 30-40 ವರ್ಷದಿಂದನೂ ನೀವು ಇದೇ ಫೀಲ್ಡಲ್ಲಿ ಇದ್ರಿ? ಹೌದು, ಯಾವತ್ತೂ ಈ ಸಮಸ್ಯೆ ಆಗಿಲ್ಲ. ಕೊರೋನಾ ಟೈಮಲ್ಲಿ ಈ ಥರ ತೊಂದರೆ ಆಗಿಲ್ಲ. ನಾವು ಪಾರ್ಸೆಲ್ ಕೊಟ್ಕೊಂಡು ಹೋಗ್ತಾ ಇದ್ವಿ. ನಮ್ಗೆ ಏನು ಆ ಟೈಮಲ್ಲೂ ನಮಗೆ ಭಾಳ ಇದಾಗಿತ್ತು, ಅನುಕೂಲನೇ ಇತ್ತು. ಇವಾಗಂತೂ ಈ 5-6 ದಿವಸದಲ್ಲಿ ನಮಗೆ ಗ್ಯಾಸಿನ ಬಗ್ಗೆ ತುಂಬ ಕಷ್ಟ ಆಗ್ತಾಯಿದೆ. ಎಲ್ಲಿ ಕೆಲವರು ಗ್ಯಾಸ್ ಇಲ್ಲ ಅನ್ನುವಂಥದ್ದೇ ಬರುತ್ತೆ ಬಿಟ್ಟರೆ, ಎಲ್ಲಿ ಕೆಲವರು ಇಲ್ಲ, ಸ್ಟಾಕ್ ಇಲ್ಲ ಅಂತಾರೆ. ಪಡ್ತಾ ಇದ್ದೀನಿ. ಇವಾಗ ಇಷ್ಟೊತ್ತು ತನಕನೂ ಹೋಗಿ ಎಲ್ಲ ಒಂದು ಕಡೆ ಬಂದೆ, ಅಲ್ಲಿನೂ ಆಗಿಲ್ಲ. ವಾಪಸ್ ಬಂದಿದ್ದೀನಿ. ನೋಡೋಣ ಇನ್ನು ಏನಾಗುತ್ತೆ ಮುಂದೆ. ಇಲ್ಲ, ಇನ್ನು ಸ್ಟಾಕ್ ಬಂದಿಲ್ಲ, ಏನು ನಮಗೆ ಲೋಡ್ ಬಂದಿಲ್ಲ, ಬಂದ ಮೇಲೆ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಕ್ಲೋಸ್ ಮಾಡಿದ್ದೀನಿ. ಇವಾಗ ನಮ್ಮಲ್ಲಿ ಒಂದು 3-4 ಜನ ಕೆಲಸಗಾರಿದ್ರು, ಅವರಿಗೂ ಇವಾಗ ಊಟ ತಿಂಡಿದ ವ್ಯವಸ್ಥೆ ಇಲ್ಲ. ಅವರು ಕಷ್ಟಪಟ್ಟು ಇವಾಗ ನಮ್ಗೆ ಹೇಳ್ತಾ ಇದ್ದಾರೆ, ಏನಾದರೂ ನಮಗೆ ಒಂಚೂರು ಏನಾದ್ರು ಕೊಡಿ, ಇವಾಗ ಊಟ ಮಾಡೋಕ್ಕಾದ್ರೂ ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ದಿನಗೂಲಿ ಲೆಕ್ಕದಲ್ಲಿ ಹೋಗ್ತಾ ಇದ್ರು ಅವರು. ಪಾಪ ಅವರಿಗೂ ಕಷ್ಟ ಆಗ್ತಾ ಇದೆ. ಏನು ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಸರ್ಕಾರ ಈ ಘಟನೆ ಬಗ್ಗೆ ನೋಡ್ಕೊಂಡು ಇದನ್ನು ಒಂದು ಬೇಗ ಒಂದು ಇತ್ಯರ್ಥ ಮಾಡಿ ಕೊಟ್ಟರೆ ಒಳ್ಳೇದು ಅಂತ ನಮ್ಮದೊಂದು ಆಶಯ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.